ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕುಡ್ಲಾದ ಪೊಣ್ಣು ಸೌಮ್ಯ. ಇವತ್ತು ಬೆಳ್ಳಂಬೆಳಗ್ಗೆ ಈ ಸೌಮ್ಯ ಎಲ್ಲಿಗೆ ಹೊರಟಿದ್ದಾಳೆ ಅಂತ ಕೇಳ್ತಾ ಇದ್ದೀರಾ? ನಾವು ಇವತ್ತು ಕೇರಳದ ಕೊಟ್ಟಿಯೂರಿನ ಮಹಾದೇವ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ಸೊ ನಿಮ್ಗೆ ಇವತ್ತು ಕೊಟ್ಟಿಯೂರಿನ ದರ್ಶನವನ್ನು ಮಾಡ್ಲಿಕ್ಕಿದ್ದೇವೆ. ಮಂಗಳೂರಿನಿಂದ ಕೊಟ್ಟಿಯೂರು ಮಹಾದೇವ ದೇವಸ್ಥಾನಕ್ಕೆ ಸುಮಾರು 200ರಿಂದ 215 ಕಿಲೋಮೀಟರ್ಗಳಿವೆ. ಟ್ಯಾಕ್ಸಿಯನ್ನು ಬಾಡಿಗೆ ಪಡೆದ್ರೆ 3ರಿಂದ 4 ಗಂಟೆಯ ಪ್ರಯಾಣ. ಅಂದಾಜು ನಿಮಗೆ ಒಂದು 4,000ದಿಂದ 7,000ವರೆಗೆ ಬಾಡಿಗೆ ಆಗ್ಬೋದು. ತಲಸ್ಸೇರಿಗೆ ರೈಲಿನಿಂದ ಪ್ರಯಾಣಿಸಿದರೆ ಅಲ್ಲಿಂದ ನೀವು ಟ್ಯಾಕ್ಸಿ ಇಟ್ಕೊಂಡ್ರೆ ಒಂದು 3.5 ಗಂಟೆ ಪ್ರಯಾಣ ಇರ್ತದೆ. ನಮ್ಮ ಸ್ವಂತ ವಾಹನ ಮಾಡಿದರೆ NH66 ಮತ್ತೆ ಕಣ್ಣೂರು ಮಟ್ಟನ್ನೂರು ಮಾರ್ಗದ ಮೂಲಕ ಸುಮಾರು 3 ಗಂಟೆ ನಿಮಗೆ ತೆಗೆದುಕೊಳ್ತದೆ. ನಾವಿವತ್ತು ಕೊಟ್ಟಿಯೂರಿನ ವೈಶಾಖ ವಾರ್ಷಿಕ ಮಹೋತ್ಸವಕ್ಕೆ ಹೊರಟಿದ್ದೇವೆ. ಇಲ್ಲಿನ ವಾರ್ಷಿಕವಾಗಿ ಅಂದರೆ ಬಹಳ ವಿಜೃಂಭಣೆಯಿಂದ ನಡೆಯುವಂತಹ ಉತ್ಸವ ಇದಾಗಿರ್ತದೆ. ಮೇ 23ರಿಂದ ಜೂನ್ 24ರವರೆಗೆ ಈ ಉತ್ಸವ ನಡೀತದೆ. ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿದ್ರು ಕೂಡ ನಮ್ಮ ಹೊಟ್ಟಿಗೇನು ಹಾಕಿರ್ಲಿಲ್ಲ. ಕೇರಳದಲ್ಲಿ ಏನಾದ್ರೂ ಸ್ಪೆಷಲ್ ಆಗಿ ಟ್ರೈ ಮಾಡುವ ಅಂತ ಹೇಳಿ ನ್ಯೂ ಇಂಡಿಯಾ ರೆಸ್ಟೋರೆಂಟ್ಗೆ ಬಂದ್ವಿ. ಹೇಳ್ದಾಗೇನೆ ಫ್ರೆಶ್ ವೆಳ್ಳಾಪಂ ಹಾಗೇನೆ ಬಟಾಣಿ ಕುರ್ಮಾ ಕೊಟ್ರು. ಇಬ್ರು ಕೂಡ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ವಿ. ಬನ್ನಿ, ನಾವಿವತ್ತು ಕೊಟ್ಟಿಯೂರು ಯಾಕೆ ಅಷ್ಟು ವಿಶೇಷವಾಗಿದೆ ಅಂತ ತಿಳ್ಕೊಳ್ಳುವ. ಕೊಟ್ಟಿಯೂರು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಪೂರ್ವ ಬೆಟ್ಟಗಳಲ್ಲಿರುವ ಒಂದು ಹಳ್ಳಿ. ಕೊಟ್ಟಿಯೂರು ಪಶ್ಚಿಮ ಘಟ್ಟಗಳ ಬೆಟ್ಟಗಳಲ್ಲಿ ನೆಲೆಗೊಂಡಿರುವ ಕೇರಳದ 23ನೇ ವನ್ಯಜೀವಿ ಅಭಯಾರಣ್ಯ ಪ್ರದೇಶ. ಇಲ್ಲಿ ವಾರ್ಷಿಕವಾಗಿ ನಡೆಯುವ ಕೊಟ್ಟಿಯೂರು ವೈಶಾಖ ಮಹೋತ್ಸವಂ ಎಂಬ ಪ್ರಾಚೀನ ತೀರ್ಥಯಾತ್ರೆಯು ಪ್ರತಿ ವರ್ಷ ಸುಮಾರು 50,000ಕ್ಕೂ ಹೆಚ್ಚು ಭಕ್ತಾದಿಗಳನ್ನು ಆಕರ್ಷಿಸುತ್ತದೆ. ಕೊಟ್ಟಿಯೂರು ಶ್ರೀ ತ್ರಿಚೇರುಮನ್ನ ದೇವಸ್ಥಾನ ಕೇರಳದ ಕಣ್ಣೂರಿನ ಒಂದು ಪ್ರಾಚೀನ ಅತ್ಯಂತ ಪೂಜ್ಯ ಹಿಂದೂ ಯಾತ್ರಾ ಸ್ಥಳವಾಗಿದ್ದು ಸಹ್ಯ ಪರ್ವತ ಶ್ರೇಣಿಯಲ್ಲಿ ನೆಲೆಗೊಂಡಿದೆ. ಶಿವನಿಗೆ ಸಮರ್ಪಿತವಾದ ಇದು 2 ದೇವಾಲಯಗಳನ್ನು ಒಳಗೊಂಡಿದೆ, ಇಕ್ಕೆರೆ ಕೊಟ್ಟಿಯೂರು ಮತ್ತು ಅಕ್ಕರೆ ಕೊಟ್ಟಿಯೂರು. ಈ 2 ದೇವಸ್ಥಾನಗಳು ಬಾವಲಿ ನದಿಯಿಂದ ಬೇರ್ಪಟ್ಟಿದೆ. ಈ ದೇವಾಲಯವು ದಕ್ಷಯಾಗದ ಪೌರಾಣಿಕ ಸ್ಥಳವಾಗಿದೆ. ಸತೀದೇವಿ ತನ್ನನ್ನು ತಾನು ಚಿತೆಗೆ ಹಾರಿ ಬಲಿ ತೆಗೆದುಕೊಂಡ ಸ್ವರ್ಗೀಯ ಯಜ್ಞ. ಈ ದೇವಾಲಯವು ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿದೆ. ಹಿಂದೂ ಪುರಾಣದ ಪ್ರಕಾರ ರಾಜ ದಕ್ಷ ಅಂದರೆ ಸತೀದೇವಿಯ ತಂದೆ ಒಂದು ದೊಡ್ಡ ಯಜ್ಞವನ್ನು ಆಯೋಜಿಸುತ್ತಾನೆ. ಆದರೆ ಉದ್ದೇಶಪೂರ್ವಕವಾಗಿ ಶಿವನನ್ನು ಹೊರಗಿಡ್ತಾನಂತೆ. ಈ ಅವಮಾನದಿಂದ ನೊಂದ ಸತೀದೇವಿ ಯಜ್ಞದ ಬೆಂಕಿಗೆ ಹಾರ್ತಾಳೆ.
ಯಜ್ಞಕುಂಡಕ್ಕೆ ಹಾರಿದ ಸತೀದೇವಿಯ ಅಗಲುವಿಕೆಗೆ ಮನನೊಂದ ಶಿವನು ಕುಪಿತನಾಗಿ ವೀರಭದ್ರನಾಗಿ ಯಾಗವನ್ನು ನಾಶ ಮಾಡಿ ದಕ್ಷನ ಶಿರಚ್ಛೇದ ಮಾಡುತ್ತಾನೆ. ನಂತರದಲ್ಲಿ ಶಿವನು ಆಡಿನ ತಲೆಯನ್ನು ಬಳಸಿ ದಕ್ಷನಿಗೆ ಮರುಜೀವ ನೀಡಿ ದಕ್ಷನು ಶಿವನ ಮಹಾನ್ ಭಕ್ತನಾದನು ಎಂದು ಹೇಳಲಾಗುತ್ತದೆ. ಪಾರ್ಕಿಂಗ್ ವ್ಯವಸ್ಥೆಯನ್ನು ದೇವಾಲಯಕ್ಕೆ ತಲುಪುವ ಕಿಲೋಮೀಟರ್ ಮೊದಲೇ ನೀಡಿರುತ್ತಾರೆ. ಆದರೆ ಅಕ್ಕರೆ ಕೊಟ್ಟಿಯೂರಿಗೆ ತಲುಪಲು ನದಿ ದಂಡೆಯ ಹಾದಿಯ ಮೂಲಕ ಸ್ವಲ್ಪ ದೂರ ನಡೆಯಲೇಬೇಕಾಗ್ತದೆ. ಇಲ್ಲಿ ವಿಶೇಷವಾಗಿ ಓಡಪ್ಪು ಸಿಗುತ್ತದೆ. ಮೃಗಋಷಿಯ ಬಿಳಿ ನಾರಿನ ಗಡ್ಡ ಎಂದು ಕೂಡ ಕರೆಯಲ್ಪಡುತ್ತದೆ. ಇದು ವಿಶೇಷವಾಗಿ ವಾರ್ಷಿಕ ಮಹೋತ್ಸವದ ಸಮಯದಲ್ಲಿ ಲಭ್ಯವಿರುತ್ತದೆ. ದಕ್ಷನ ಯಾಗದ ನಾಶದ ಸಮಯದಲ್ಲಿ ಹಾಜರಿದ್ದ ಋಷಿಗಳ ಗಡ್ಡಗಳನ್ನು ಕಿತ್ತು ಈ ಹೂವುಗಳಾಗಿ ಪರಿವರ್ತಿಸಲಾಯಿತು ಎಂದು ಪುರಾಣ ಹೇಳುತ್ತದೆ. ಬಿದಿರು ಮತ್ತು ನಾರಿನಿಂದ ಮಾಡಿದ ನೈಸರ್ಗಿಕ ಕೈಯಿಂದ ಮಾಡಿದ ಹೂವು ಸಮೃದ್ಧಿಯ ಸಂಕೇತ ಎಂದು ಕೂಡ ಪರಿಗಣಿಸಲಾಗಿದೆ. ಈ ದೇವಾಲಯ ಕೂಡಿಯೂರು ಅಂದರೆ ದೇವರುಗಳು ಭೇಟಿಯಾದ ಸ್ಥಳ ಎಂದು ಕೂಡ ಹೆಸರನ್ನು ಪಡೆದುಕೊಂಡಿದೆ. ದಂತಕಥೆಯ ಪ್ರಕಾರ ಶತಮಾನಗಳ ನಂತರ ಸ್ಥಳೀಯ ಬುಡಕಟ್ಟು ಬೇಟೆಗಾರನೊಬ್ಬ ಈ ಸ್ಥಳವನ್ನು ಮತ್ತೆ ಕಂಡುಹಿಡಿದನಂತೆ. ಆತ ಬೇಟೆಯಾಡಲು ತನ್ನ ಹರಿತ ಚಾಕುವನ್ನು ಬೀಸಿದಾಗ ಆ ಚಾಕು ಶಿವಲಿಂಗಕ್ಕೆ ತಗುಲಿ ರಕ್ತ ಚಿಮ್ಮಿದಂತೆ. ಅಲ್ಲಿನ ಸ್ಥಳೀಯ ನಂಬೂದರಿ ಬ್ರಾಹ್ಮಣರು ತೆಂಗಿನಕಾಯಿ ನೀರನ್ನು ಸುರಿಯುವುದರ ಮೂಲಕ ರಕ್ತಸ್ರಾವ ನಿಂತಿತು ಎನ್ನಲಾಗುತ್ತದೆ. ಈ ವಿಧಾನವು ಇಂದು ಆಚರಿಸಲಾಗುವ ಪ್ರಾಥಮಿಕ ಧಾರ್ಮಿಕ ಸ್ನಾನ ಅಂದರೆ ಅಭಿಷೇಕವಾಯಿತು ಎನ್ನಲಾಗುತ್ತದೆ. ಅಕ್ಕರೆ ಕೊಟ್ಟಿಯೂರು ತ್ಯಾಗದ ಮೂಲ ಸ್ಥಳ. ನದಿಯ ಪೂರ್ವ ದಂಡೆಯಲ್ಲಿರುವ ಇದು ತಾತ್ಕಾಲಿಕ ಹುಲ್ಲು ಚಾವಣಿಯ ಆಶ್ರಮವಾಗಿದೆ. ಯಾವುದೇ ಶಾಶ್ವತ ರಚನೆಗಳನ್ನು ಹೊಂದಿಲ್ಲ ಮತ್ತು ವಾರ್ಷಿಕ 27 ದಿನಗಳ ವೈಶಾಖ ಮಹೋತ್ಸವದ ಸಮಯದಲ್ಲಿ ಮಾತ್ರ ತೆರೆಯಲಾಗುತ್ತದೆ. ಇಕ್ಕರೆ ಕೊಟ್ಟಿಯೂರು ನದಿಯ ಪಶ್ಚಿಮ ದಂಡೆಯಲ್ಲಿರುವ ಶಾಶ್ವತ ಸಾಂಪ್ರದಾಯಿಕ ದೇವಸ್ಥಾನ ಸಂಕೀರ್ಣ. ವಾರ್ಷಿಕ ಉತ್ಸವದ ಅವಧಿಯನ್ನು ಹೊರತುಪಡಿಸಿ ವರ್ಷ ಪೂರ್ತಿ ತೆರೆದಿರುತ್ತದೆ. ನೀವು ಕೂಡ ಕೊಟ್ಟಿಯೂರಿನ ವೈಶಾಖ ವಾರ್ಷಿಕ ಮಹೋತ್ಸವದಲ್ಲಿ ಪಾಲ್ಗೊಳ್ಬೇಕಾ? ಹಾಗಾದ್ರೆ ತಡ ಯಾಕೆ? ಇದೇ ಮೇ 23ರಿಂದ ಜೂನ್ 24ರವರೆಗೆ ನಿಮಗೆ ಅವಕಾಶವಿದೆ. ಹಾಗೆ ಈ ಸಂದರ್ಭದಲ್ಲಿ ಎಲ್ಲ ಹಾಲಿಡೇಸ್ ಪ್ಯಾಕೇಜ್ಗಳು ರೂಪಾಯಿ 1500ರಿಂದ ಭಕ್ತರಿಗೆ ಬೆಂಬಲ ನೀಡಲು ಸೌಲಭ್ಯವನ್ನು ಒದಗಿಸುತ್ತದೆ. ನೀವು ಅಲ್ಲೇ ನಿಂತು ದರ್ಶನ ಮಾಡುವವರಾದರೆ ದೇವಾಲಯದ ಆವರಣದಲ್ಲಿ ಯಾವುದೇ ವಸತಿ ವ್ಯವಸ್ಥೆ ಇರುವುದಿಲ್ಲ. ಮೂಲಭೂತ ಬಜೆಟ್ ವಸತಿ ಗೃಹಗಳು, ಹೋಮ್ ಸ್ಟೇಗಳು ಮತ್ತು ವಸತಿ ನಿಲಯಗಳು ಹತ್ತಿರದಲ್ಲಿ ಲಭ್ಯ ಇರುತ್ತದೆ. ದೇವಾಲಯದ ಟ್ರಸ್ಟ್ನಿಂದ ಸಾವಿರಾರು ಯಾತ್ರಿಕರಿಗೆ ಮಧ್ಯಾಹ್ನದ ಊಟದ ಸೌಲಭ್ಯವನ್ನು ಕೂಡ ಈ ಮಹೋತ್ಸವದ ಸಂದರ್ಭದಲ್ಲಿ ಮಾಡಿರ್ತಾರೆ. ವಿಶ್ರಾಂತಿ ಶೆಡ್ಗಳು, ಶೌಚಾಲಯಗಳು ಮತ್ತು ವೈದ್ಯಕೀಯ ಸಹಾಯ ಡೇರೆಗಳನ್ನು ಕೂಡ ನಿರ್ಮಿಸಿರ್ತಾರೆ. ನೀವು ಕುಟುಂಬ ಸಮೇತರಾಗಿ ಬರುವವರಾದರೆ ಈ ವಿಷಯಗಳನ್ನು ಗಮನದಲ್ಲಿರಿಸಿಕೊಳ್ಳಬೇಕಾಗುತ್ತದೆ. ಇಲ್ಲಿನ ಪ್ರವೇಶ ಕೇವಲ 1 ತಿಂಗಳು ಮಾತ್ರ ಸೀಮಿತ ಇರುವುದರಿಂದ ಈ ಪ್ರದೇಶವು ಜನನಿಬಿಡವಾಗಿರುತ್ತದೆ. ತುಂಬಾ ಸಮಯ ಕ್ಯೂನಲ್ಲಿ ನಿಲ್ಲಬೇಕಾಗಿರುವುದರಿಂದ ಮಕ್ಕಳನ್ನು ಮತ್ತು ವಯೋವೃದ್ಧರನ್ನು
ದರ್ಶನಕ್ಕೆ ಕರೆದುಕೊಂಡು ಬರುವುದರ ಬಗ್ಗೆ ಗಮನ ಹರಿಸುವುದು ಒಳ್ಳೆಯದು. ನೀರಿನ ಬಾಟಲ್ಗಳನ್ನು ಕೈಯಲ್ಲೇ ಇಟ್ಟುಕೊಳ್ಳಿ. ಕ್ಯೂ ತಪ್ಪಿಸಿ ಮುಂದಕ್ಕೆ ಬೇರೆ ಲೈನ್ ಇದೆ ಎಂದು ಯಾರಾದರೂ ನಿಮ್ಮ ದಾರಿ ತಪ್ಪಿಸಿದರೆ ನಂತರ ಹಿಂದಿನ ಕ್ಯೂಗೆ ಬರಲು ಅವಕಾಶ ಇರುವುದಿಲ್ಲ. ಮಹಿಳೆಯರಿಗೆ ದರ್ಶನವು ಮೇ 31ರಿಂದ ಜೂನ್ 20 ಮಧ್ಯಾಹ್ನದವರೆಗೆ ಅವಕಾಶವಿರುತ್ತದೆ. ಹೋದ ವರ್ಷ ಹೆಚ್ಚುವರಿ ಜನರು ದರ್ಶನಕ್ಕೆ ಬಂದು ಪಾರ್ಕಿಂಗ್, ಶೌಚಾಲಯ ವ್ಯವಸ್ಥೆಯಲ್ಲಿ ವ್ಯತ್ಯಯವಾಗಿರುವುದರಿಂದ ಈ ವರ್ಷ ಸುಸಜ್ಜಿತ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಅಲ್ಲಲ್ಲಿ ಸುಲಭ ಶೌಚಾಲಯದ ವ್ಯವಸ್ಥೆಯನ್ನು ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜನನಿಬಿಡ ಪ್ರದೇಶದಲ್ಲಿ ಚಿಕ್ಕ ಮಕ್ಕಳ ಮತ್ತು ವಯೋವೃದ್ಧರ ಕಾಳಜಿ ವಹಿಸಿ ನಿಮ್ಮ ಬಂಧು ಬಾಂಧವರ ಜೊತೆ ಸುಲಭ, ಕುಶಲ ದರ್ಶನ ಮಾಡಬೇಕೆಂಬುದೇ ನಮ್ಮ ಆಶಯ. ಈ ಪ್ರಾಚೀನ ಕೊಟ್ಟಿಯೂರು ವೈಶಾಖ ಮಹೋತ್ಸವದಲ್ಲಿ ಪಾಲ್ಗೊಂಡು ಪುನೀತರಾಗಿ ಎಂದು ಆಶಿಸುತ್ತಾ ಇಂತಹ ಹೊಸ ವೈವಿಧ್ಯಮಯ ವಿಡಿಯೋಗಳಿಗೆ ಸವಿಸೋಜಿಗ ಫಾಲೋ ಮಾಡಿ. ಸರ್ವೇ ಜನ ಸುಖಿನೋ ಭವಂತು.